ಇನ್ನೇನು ಸೌಜನ್ಯ ಕೇಸಿನ ಆಯಸ್ಸು ತೀರ್ತಾ ಬಂತು. ಬೂಡೆ ಇಟ್ಕೊಂಡು ಏನಾದರೂ ಬಾಳು ಮಾಡ್ಬೋದಾ ಅಂದ್ಕೊಂಡ್ರೆ ಅದು ರಿವರ್ಸ್ ಹೊಡೀತು. ಮುಂದೆ ಜೀವನಕ್ಕೆ ಏನು ಮಾಡೋದು ಅನ್ನೋ ಟೆನ್ಷನಿಗೆ ಬಿದ್ದುಬಿಟ್ಟಿದ್ದಾವೆ ಈ ಬೂಡೆ ಬಿಕನಾಸಿಗಳು. ದುಡ್ಕೊಂಡು ತಿನ್ಬೋದಪ್ಪ, ಒಂದೊಂದು ಗಡುಗಳಿದ್ದಂಗೆ ಇದ್ದಾವೆ. ಆಮೇಲೆ ಇವಾಗ ಜಾಸ್ತಿ ಡಿಸ್ಕಷನ್ ಆಗ್ತಿರೋದು ಅಂದರೆ ಹೀಗೆಲ್ಲ ಹಲ್ಕಾ ಕೆಲಸ ಮಾಡಿ ಇಡೀ ಒಂದು ಸಮುದಾಯದ ಭಾವನೆಗಳಿಗೆ ಘಾಸಿ ಮಾಡಿದವ್ರಿಗೆ ಏನು ಶಿಕ್ಷೆ? ರಾಜ್ಯದ ಜನರನ್ನ ಮಂಗ ಮಾಡಿದವ್ರನ್ನ ಸುಮ್ಮನೆ ಬಿಟ್ಬಿಡ್ತಾರ? ಇಲ್ಲಿ ಒಬ್ಬೊಬ್ರದ್ದೇನು ಕಮ್ಮಿ ಇದೆಯಾ ಕಾಂಟ್ರಿಬ್ಯೂಷನ್ನು? ಆ ಸುಜಾತ ಆಂಟಿ ಜೊತೆ ಒಬ್ರು ಬರ್ತಿದ್ರಲ್ಲ, ಮಂಜುನಾಥ ಅಂತ ಲಾಯರು, ಆ ವಯ್ಯ ವಕೀಲರು ಕೆಲಸ ಮಾಡೋದು ಬಿಟ್ಟು ಒಳ್ಳೆ ಲೆಕ್ಕದ ಮೇಲೆ ಸುತ್ತರ ಯಾವ ಗುಂಡಿಲಿ ಎಷ್ಟು ಮೂಳೆಗಳಿದ್ದಾವೆ, ಎಲ್ಲ ಸೇರಿಸಿ ಒಟ್ಟು ಎಷ್ಟು ಮೂಳೆಗಳಾಗ್ತವೆ ಅಂತ ಲೆಕ್ಕ ಬರೋದು ಮೀಡಿಯಾಗಳಿಗೆ ಪ್ರೆಸ್ ನೋಟ್ ಕೊಟ್ಟಿದ್ದು. ಆಮೇಲೆ ಇದನ್ನೇ ಪಂಚಾಮೃತ ಅಂದ್ಕೊಂಡಂತ ಒಂದಷ್ಟು ಎಡ ಬಿಡಂಗಿ ಯೂಟ್ಯೂಬರ್ಗಳು ಅದನ್ನೇ ಕನ್ವರ್ಸ್ಕೊಂಡು ಬೊಬ್ಬರದ್ಬಿಟ್ಟು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಸುದ್ದಿ ಆಗೋವರೆಗೂ ನಿದ್ದೆ ಮಾಡಿಲ್ಲ. ಇಂಥವ್ರಿಗೆಲ್ಲ ಏನು ಪನಿಷ್ಮೆಂಟ್ ಇರೋದಿಲ್ವಾ? ಏನು ಬೇಕಾದ್ರೂ ಮಾತಾಡಿ ಎಷ್ಟು ಬೇಕಾದರೂ ಬಯಲಾಟ ಆಡ್ಬಿಟ್ಟು ಲಾಸ್ಟಲ್ಲಿ ಉಫಿ ಅಂದ್ಕೊಂಡ್ಬಿಟ್ಟು ಸೈಲೆಂಟಾಗಿ ಎದ್ದೋಗ್ಬಿಟ್ರೆ ಎಲ್ಲ ಮುಗ್ದೋಗ್ತದ? ಅಷ್ಟೊಂದು ಈಸಿನ ಇದು ಮುಂದೆ ಎಂಥ ಎಕ್ಸಾಂಪಲ್ನ ಸೆಟ್ ಮಾಡಿಬಿಡ್ಬೋದು, ಯೋಚನೆ ಮಾಡಬೇಕು.